वैद्यो नारायण हरी असं म्हटलं जातं. मात्र बेळगाव जिल्ह्यातील खानापूर तालुक्यातील बीडी सरकारी रुग्णालयातील कर्मचाऱ्यांना हे वाक्य लागू होत नाही असे चित्र दिसून आले. रात्री रुग्णालयात आणलेल्या एका लहान मुलाला प्राथमिक उपचार न देता कर्मचाऱ्यांनी दाखवलेल्या अमानवी वर्तनामुळे सार्वजनिक स्तरावर तीव्र संताप व्यक्त केला जात आहे. हावेरी येथून रोजगाराच्या शोधात बीडी येथे येऊन स्थायिक झालेल्या एका कुटुंबातील 1 वर्षाचं बाळ बुधवारी रात्री अचानक आजारी पडलं. रात्र झाल्याने आणि खासगी रुग्णालयात जाण्याची आर्थिक क्षमता नसल्यानं या कुटुंबाने बीडी येथील प्राथमिक आरोग्य केंद्रात मुलाला घेऊन गेले. मात्र रात्री ड्युटीवर असलेल्या कर्मचाऱ्यांनी किमान रुग्णालयाचे दारही उघडले नाही आणि प्राथमिक उपचार देण्यास नकार देत अमानवीपणा दाखवला. रुग्णालयात उपस्थित असलेल्या नर्सिंग कर्मचाऱ्यांनी रुग्णालयाचं कुलूप न उघडता आम्ही पाहू शकत नाही, तुम्ही नंदगडला घेऊन जा असं सांगून कुटुंबाला परत पाठवलं. मध्यरात्री वाहनाची सोय नसल्याने हे गरीब कुटुंब अक्षरशः हतबल झाले. ही माहिती मिळताच घटनास्थळी पोहोचलेले पत्रकार नागेश नाईक यांनी कर्मचाऱ्यांना विनंती केली. मात्र कर्मचारी ऐकायला तयार नसल्याने त्यांनी स्वतःच्या वाहनातून त्या मुलाला नंदगड येथील रुग्णालयात दाखल केले. सध्या त्या मुलाची प्रकृती स्थिर असल्याचे समजते. या प्रकारामुळे रुग्णालय कर्मचाऱ्यांविरोधात जनतेमध्ये तीव्र संताप व्यक्त होत असून पत्रकारांनी दाखवलेल्या सामाजिक जाणीवेचं सर्वत्र कौतुक केलं जात आहे. ಮಗು ಚೆಕ್ ಮಾಡ್ರಿ ಮೇಡಮ್, ಮಗು ಚೆಕ್ ಮಾಡ್ರಿ ಅದು ಚೆಕ್ ಮಾಡಿಲ್ಲ ರೀ. ಹಾಂ ಔಷಧ ತೋರ್ಸ್ಕೊಂಬಂದಾರಂತಲ್ರಿ ಅವ್ರು ಬೇರೆ ಕಡೆ ಡಾಕ್ಟರ್ ಕಡೆ. ಎಲ್ಲಿ ನೀವು ಏನಾದರೂ ಚೆಕ್ ಮಾಡಿದ್ರೆ ಅದ್ರ ಬಗ್ಗೆ? ಅಲ್ಲ ಚೆಕ್ ಮಾಡಿಲ್ಲ, ನಾವು ಸಣ್ಣ ಮಕ್ಕಳು ಡಾಕ್ಟರ್ ಇರೋದಿಲ್ಲ ಕಾಣಬರ್ಪೂರ್ ಅಂತ ಹೇಳಿದ್ವಿ. ಇರಲಿ ಬಿಡ್ರಿ, ನೀವು ಏನಾದರೂ ಒಂದು ಸ್ವಲ್ಪ ಚೆಕ್ ಮಾಡಿದ್ರಿ ಏನಾದರೂ? ಅಲ್ಲ ಚೆಕ್ ಮಾಡೋದು ನಾವು ಇಲ್ಲಿ ತೋರ್ಸ್ಕೊಂಬಂದಾರಂತ. ಅಲ್ರಿ, ನೀವು ಗೇಟ್ ತೆಗೆದು ಚೆಕ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ ಏನಾಗಿದೆ ಅಂಥೇಳಿ. ನೀವು ಚೆಕ್ಕ ಮಾಡಲಿಲ್ಲ ಅಂದ್ರೆ ಏನು ಹಂಗಾದ್ರೆ ಹೇಳ್ರಿ ಫಸ್ಟ್. ಕೇಳಿದೇವ್ರಿ, ಕೇಳಿ ಡಾಕ್ಟ್ರ್ ತೋರ್ಸ್ಕೊಂಬಂದೇವಿ. ಈ ಔಷಧ ಅವ್ರ ಡಾಕ್ಟ್ರು ತೋರಿಸ್ಲಿ ಬಿಡ್ರಿ, ನೀವು ಚೆಕ್ ಮಾಡಿದ್ರ? ನಾವು ಚೆಕ್ ಮಾಡೋ ಡಾಕ್ಟರ್ ಅಲ್ರಿ, ನಾವು ನರ್ಸ್ಗಳು. ಓಕೆ, ನೀವು ಚೆಕ್ ಮಾಡಿದ್ರೆ ಏನಾದರೂ? ನಾವು ಕೇಳೀವ್ರಿ, ಕೇಳಿ ಕಸನ್ನ ಕೇಳಿ ಇಲ್ಲಿ ನಡೆಯಂಗಿಲ್ಲ. ಓಕೆ, ನಿಮ್ಮ ಟೇಚು ಸಾಹೇಬ್ರಿಗೆ ಫೋನ್ ಹಚ್ಚಿರ ಹೇಳ್ತಾನೆ ಒಂದು ನಿಮಿಷ. ಡಾಕ್ಟ್ರ್ ನೀವು ಚೆಕ್ ಮಾಡಂಗಿಲ್ಲ ಅಂದ್ರೆ ಹೆಂಗೆ ರೀ? ನರ್ಸ್ ನೀವು ಚೆಕ್ ಮಾಡಂಗಿಲ್ಲ ಅಂದ್ರೆ ಹೆಂಗೆ? ಮಗುಗೆ ಡೈರೆಕ್ಟ್ ನೀವು ಲಾಕ್ ತೆಗಿಂಗಿಲ್ಲ, ಹೊರಗೆ ಅವ್ರು ನಂಗಡ್ ತೊಗೊಂಡು ಅಂತ ಹೋಗಂತ ಹೇಳ್ತಾರೆ. ಅವರು ಕೇಳಿದ್ವಿ, ನಾವೆಲ್ಲ ಕೇಳಿದ್ವಿ. ಏನು ಕೇಳಿದ್ವಿ ರೀ? ಎಲ್ಲಿ ತೋರಿಸಿರಿ ಅಂತ ಕೇಳಿದ್ವಿ. ಹೊರಗಡೆ ತೋರಿಸಿದ್ದೀವಿ, ಔಷಧ ತೋರಿಸಿರಿ ನಂಗೆ ಅವರು. ಇದು ಔಷಧ ಹಾಕ್ರಿ. ಅವ್ರಿಗೆ ತೋರಿಸೋದು ಬೇಕಾಗಿಲ್ಲ ರೀ, ನೀವು ಚಾವಿ ತೆಗೆದವ್ರು ಏನಾದ್ರು ಚೆಕ್ ಮಾಡಿದ್ರ ನಂಗೆ ಅದನ್ನ ಹೇಳ್ರಿ ಫಸ್ಟು. ತೆಗಿಯೋಕ ನಾವು ಸಣ್ಣ ಮಕ್ಕಳು ಡಾಕ್ಟರ್ ನನಗೆ ಅದು ಬೇಕಾಗಿಲ್ಲ ರೀ. ನೀವು ಬೇರೆ ಮೇಲ್ ಡಾಕ್ಟ್ರನ್ನ ಚೆಕ್ ಕೇಳಬೇಕಾಗಿತ್ತು ಫೋನ್ ಮಾಡಿ. ನಾವು ಹಿಂಗೆ ಮಗು ಬಂದೈತಿ, ನಾವು ಏನು ಮಾಡಬೇಕು, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕಂತ. ನೀವು ಅವ್ರು ಡೈರೆಕ್ಟ್ ಹೆಂಗೆ ನಂಗಡಕ್ಕೆ ಹೋಗಂತ ಹೇಳ್ತಾರೆ? ತಡ್ರಿ ಒಂದು ನಿಮಿಷ, ಇದು ಪ್ರತಿದಿನದ ಹಾಡಿದು. ಇದು ಇವತ್ತು ನನ್ನ ಕಣ್ಣಿಗೆ ಬಂದದ ಅಂತೇಳಿ ನಾನು ಬಂದನಿ ಇಲ್ಲಿ ಒಳಗೆ. ಅಂದ್ರಿ ಬಿಡ್ರಿ, ಅವರು ಇಲ್ಲಿ ಯಾರು ಇಲ್ರಿ ಅಲ್ಲಿ. ಒಂದು ನಿಮಿಷ ತಡ್ರಿ, ಇಲ್ಲಿ ಒಂದು ನಿಮಿಷ. ಇದು ಇವತ್ತು ನಿಮ್ದು ಒಬ್ಬದ ಪರಿಸ್ಥಿತಿ ಅಲ್ಲ, ಇವರು ಚಾವಿ ತೆಗೆದು ನೀವು ಚೆಕ್ ಮಾಡಬೇಕಾಗಿದ್ದು ನಿಮ್ಮ ಕೆಲಸ. ಚೆಕ್ ಮಾಡೋ ಕಾರಣ ನಮ್ದು ಡಾಕ್ಟರ್, ನಾವು ಸಣ್ಣ ಮಕ್ಕಳು ಸೊ ನೀವು ತಡ್ರಿ, ತೋರಿಸಿದ್ರಲ್ಲಪ್ಪ. ನೀವು ಔಷಧ ತೋರಿಸಿದ್ರೆ ನಾ ಏನು ಹೇಳಿದೆ, ಯಾವ ತೋರ್ಸ್ಕೊಂಬಂದಿರ ಅಂತ ಕೇಳಿದ್ನೆ. ಈ ನಮ್ಮ ಕಡೆ ಈ ಔಷಧ ಇರೋದಿಲ್ಲಪ್ಪ, ಇದು ಔಷಧ ಚಲೋ ಇರ್ತೈತಿ, ಇದಕ್ಕಿಂತ ಬೇಕಂದ್ರೆ ನಂದಗಡೆ ಹೋಗ್ರಿ, ಡಾಕ್ಟರ್ ಇರ್ತಾರೆ ಅಲ್ಲಿ, ಯಾರೋ ಒಬ್ರು ಕೇಳಿದ್ವಿ ನಾವು. ಈ ಟೈಮ್ದಾಗ ಪಾಪು ತಗೊಂಡ ಅಲ್ಲ, ಪಾಪು ತಗೊಂಡ ಈ ಟೈಮ್ದಾಗ ಅಲ್ಲಿ ಹೋಗೋದು ಹೇಳ್ರಿ. ನೀವು ಎಷ್ಟು ಕಿಲೋಮೀಟರ್ ಜರ್ನಿ ಮಾಡ್ಬೇಕಾ? ಏನ್ ಮಾಡ್ಬೇಕ್ರಿ ಮತ್ತೆ ನಾವು? 10 ಕಿಲೋಮೀಟರ್ ಜರ್ನಿ ಮಾಡ್ಬೇಕ್ರಿ ಅವ್ರು. ಅಲ್ಲ, ಅದಕ್ಕೆ ನಾವು ಏನ್ ಮಾಡ್ಬೇಕಾಗತ್ತೆ? ತೋರ್ಸ್ಕೊಂಬಂದ ಇವತ್ತು ತೋರ್ಸ್ಕೊಂಬಂದಿಲ್ಲ, ನೀವು ಹೇಳಿದ್ರಿಲ್ಲ. ಅದ ಔಷಧ ನಮ್ಮಲ್ಲಿ ಬೇರೆ ಅಣ್ಣರ ಮುಂದೆ ಹಂಗ ಹೇಳ್ತೀರಿ ಏನೋ, ಅಲ್ಲಿ ಅದಕ್ಕೆ ಹೋಗ್ತೀರಿ ಇಲ್ಲಿ ಹೋಗ್ರಿ ಅಂದ್ರೆ ಮತ್ತೆ ಇಲ್ಲ ಡಾಕ್ಟರ್ ಇರ್ತಾರೆ ಅಣ್ಣ, ನಿಮ್ಗೆ ಗೊತ್ತೈತಿ ಸಣ್ಣ ಮಕ್ಕಳು ಡಾಕ್ಟರ್ ಇದಾರೆ ಇಲ್ಲಿ. ಇಲ್ರಿ, ಸ್ವಲ್ಪ ಆದ್ರೂ ಏನಾರ ನೀವು ಕೇರ್ ಮಾಡ್ಬೇಕಲ್ಲ. ಚಾವಿನ ತೆಗ್ದಿಲ್ಲ ಅಂತ ಇಲ್ಲಿ ಬಂದ್ರು ನೋಡ್ರಿ. ನೋಡೋದಿದ್ರೆ ತೆಗಿತೀವಿ ಚಾವಿ. ಈಗ 2 ಸಲ ಬಂದ್ರ ಅವ್ರ, ಅದನ್ನ ಹೇಳಕತ್ತೀವಿ ನಾವು ಅವ್ರಿಗೆ. ತೋರ್ಸ್ಕೊಂಡ್ ಬಂದೀವಿ ಅಂತ ಔಷಧ ತೋರ್ಸಾರ ನನ್ಗೆ. ಅಂದ್ರೆ ನೀವು ಚಾವಿ ತೆಗಿಯೋದಿಲ್ಲ? ಹೆಂಗ್ ತೆಗಿಬೇಕ್ರಿ? ಅಲ್ಲ, ಮಗು ಚೆಕ್ ಮಾಡಂಗಿಲ್ಲ, ನೀವು ಚಾವಿ ತೆಗದ. ನಾವೇನು ಟ್ರೀಟ್ಮೆಂಟ್ ಮಾಡಿದ್ರೆ ಮಾಡ್ಬೇಕಲ್ರಿ. ಕೇಳಿದ್ವಲ್ಲ, ಎಲ್ಲ ಕೇಳಿ ಏನಾಗೈತಿ, ಔಷಧ ಇರಲಿಲ್ಲ ಅಂದ್ರೆ ಯಾವ್ದಾರು ಒಂದು ಕೊಟ್ಟು. ಅಂದ್ರೆ ಒಟ್ಟಿನಲ್ಲಿ ಆ ಮಗು ಏನು ಚೆಕ್ ಮಾಡೋಂಗಿಲ್ಲ, ನೀವು ಡೈರೆಕ್ಟ್ ಹೇಳ್ಬಿಡುದು ಅಲ್ಲಿ ಹೋಗ್ಬಿಡ್ರಿ ಅಂತೇಳಿ. ಆಯ್ತು ಬಿಡ್ರಿ, ನಾನು ಮಾತಾಡ್ತೀನಿ. ನೀವು ಮಾತಾಡೋದು ಬೇಡ, ನಾನೇ ಮಾತಾಡ್ತೀನಿ ಬಿಡ್ರಿ. ಅಲ್ರಿ, ಸಣ್ಣ ಮಗು ಅದು ಪಾಪ. ಸರ್ ಪೈಸಾ ಅಂತ ಹೇಳ್ರಿ, ಮಾತಾಡ್ರಲ್ಲ ನೀವು, ಅದ್ರಾಗೇನೈತಿ? ನಾವೇನಿದ್ರು ಸರ್, ಸಣ್ಣ ಮಗು ನೋಡ್ರಿ ಹೆಂಗಿರ್ತೈತಿ. ನಾ ಒಂದು ಮಾತಾಡ್ತೀನಿ, ನಮ್ಮ ಮನ್ಯಾಗಾದ್ರೂ ಅದ, ಯಾರ ವಿಷಯ ಆದ್ರೂ ಅದ ಕೇಳ್ರಿ. ಯಾರು ಹುಡುಗರಾದ್ರೆ ಬೇರೆ ವಿಷಯ ಕೇಳ್ರಿ. ಇನ್ನ ಹುಡುಗರು ಬಂದು ಹುಡುಗಾಗಿರಿ ಮಾಡ್ತಾರಂದ್ರೆ ಅದು ಬೇರೆ ಮಾತು. ಇಲ್ಲಿ ಸಣ್ಣ ಮಗು ಪಾಪ ಅದು ಏನೋ ಒಂದು ಒದ್ದಾಡ್ದಿರ್ತೈತಿ. ತೊಗೊಂಡು ಬಂದಾಗ ಸ್ವಲ್ಪ ತೆಗೆದು ಚಾವಿ ತೆಗೆದು ಚೆಕ್ ಮಾಡೋದು ಒಂದು
ಇರ್ತೈತಲ್ರಿ ಚಾವಿ ಹಾಕಿ ನೀವು ಒಳಗಡೆ ನಿಂತು ಹೇಳಿದ್ರೆ ಹೆಂಗೆ ಇಲ್ಲಿ ವಾಪ್ ಇಲ್ಲ ನಂತೇರಿ ಸಣ್ಣ ಮಗು ಟೈಮ್ ವೇಸ್ಟ್ ಮಾಡಬೇಡ್ರಿ ಅಲ್ಲಿ ಗಿಡದಾಗ ಲಘು ನಾವು ರೀ ಭಾಳ ತ್ರಾಸ ಮಾಡ್ಕೊಳ್ತಾರ ಹಂಗಾರೆ ಈ ಔಷಧ ಹಾಕಿದ್ರು ಕಮ್ಮಿ ಆಗಿಲ್ಲ ಅಂತ ಅವ್ರು ಹೇಳಾಕತ್ತಾರ್ರಿ ಅಪ್ಪ ತೋರ್ಸಿರಿ ನಂಗೆ ಇಲ್ಲ ಇರ್ಲಿ ಬಿಡ್ರಿ ಏ ಬರ್ರಿ ಬೈ ನಾ ಬರ್ತೀನಿ ಬರ್ರಿ ನಂದ್ಗಡೆ ನಾ ಮಾಡ್ತೀನಿ ಬರ್ರಿ ನೋಡ್ರಿ ಏ ಇಲ್ಲ ನೀವು ಮಾಡ್ರಿ ಆತನ ನಾ ಮಾತಾಡ್ತೀನಿ ಅದು ಬೆಳಿಗ್ಗೆ ಏನು ಮಾತಾಡ್ಬೇಕಲ್ಲ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಸುಮ್ಮನೆ ಬೇಡ ಅದೆಲ್ಲ ಹೊಸಬ್ರಿ ब्युरो रिपोर्ट KMM मराठी बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।